ಎಲ್ಲರಿಗೂ ನಮಸ್ಕಾರ. ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಬ್ರಹ್ಮಕಮಲದ ಸುಂದರವಾದ ಹೂವು ಅರಳಿತ್ತು. ಈ ಹೂವಿನ ಸೌಂದರ್ಯವನ್ನು ನೋಡ್ತಾ ಪರಿಮಳವನ್ನು ಆನಂದಿಸ್ತಾ ಕೂತಿದ್ದಾಗ ಈ ಹೂವಿನ ವಿಶೇಷತೆ ಏನಿರಬಹುದು, ಇದರ ಹಿಂದೇನಾದರೂ ಕಥೆ ಇರಬಹುದಾ, ಮೂಲ ಎಲ್ಲಿರಬಹುದು ಅಂತ ನನಗೆ ಕುತೂಹಲ ಬಂತು. ಆ ಬ್ರಹ್ಮಕಮಲದ ಬೇರನ್ನು ಹುಡುಕೊಂಡು ಹೊರಟೆ. ನನ್ನ ಹುಡುಕಾಟದ ಫಲವೇ ಇವತ್ತಿನ ವಿಡಿಯೋ. ನಾನು ತಿಳ್ಕೊಂಡಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಈ ಬ್ರಹ್ಮಕಮಲದ ವಿಶೇಷತೆ, ಮಹತ್ವ, ಜನಪದ ನಂಬಿಕೆಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮ್ಮ ಪುರಾಣ ಪರಂಪರೆ ಹಾಗೂ ಆಚರಣೆಯಲ್ಲಿ ಪವಿತ್ರವಾದ ಹಾಗೂ ದೈವಿಕ ಸ್ಥಾನವನ್ನು ಹೊಂದಿದಂತಹ ವಿಶೇಷವಾದ ಸಸ್ಯಗಳು, ವೃಕ್ಷಗಳು, ಪುಷ್ಪಗಳ ಬಗ್ಗೆ, ಅವುಗಳ ಮಹತ್ವ, ಅವುಗಳ ಹಿಂದಿನ ಪೌರಾಣಿಕ ಕಥೆಯನ್ನು ತಿಳಿಸಿಕೊಡುವಂತಹ ಒಂದು ಸೀರೀಸನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ಈ ಸೀರೀಸ್ನಲ್ಲಿ ತುಳಸಿ, ಪಾರಿಜಾತ ಹಾಗೂ ಅಶ್ವತ್ಥ ವೃಕ್ಷಗಳ ಬಗ್ಗೆ, ಅವುಗಳ ಮಾಹಿತಿ, ಮಹತ್ವ, ಅವುಗಳ ಹಿಂದಿನ ಪೌರಾಣಿಕ ಕಥೆಯನ್ನು ತಿಳಿಸಿಕೊಡುವಂತಹ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಲಭ್ಯ ಇದ್ದಾವೆ. ನೀವು ಈ ವಿಡಿಯೋಗಳನ್ನು ನೋಡಿಲ್ಲ ಅಂತಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗಳನ್ನು ನೋಡಿ. ನಮ್ಮ ಮನೆಯ ಅಂಗಳದಲ್ಲಿ, ನಮ್ಮೂರಲ್ಲಿ ಇರೋ ಈ ವಿಶಿಷ್ಟವಾದ ಸಸ್ಯಗಳ ಹಿಂದಿನ ಪೌರಾಣಿಕ ಕಥೆಯನ್ನು ನೀವು ಕೂಡ ತಿಳ್ಕೊಳ್ಳಿ. ಈ ಸೀರೀಸ್ನ ಇವತ್ತಿನ ವಿಶೇಷ ರಾತ್ರಿ ರಾಣಿ ಬ್ರಹ್ಮಕಮಲ. ಬ್ರಹ್ಮಕಮಲದ ಮೂಲ ಏನು, ಇದರ ಹಿಂದಿರುವ ನಂಬಿಕೆಗಳೇನು, ಈ ಬ್ರಹ್ಮಕಮಲದ ವಿಶೇಷತೆ ಏನು, ಎಲ್ಲವನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ನೋಡಿ. ತಿಂಗಳುಗಳ ಕಾಲ ಮೌನವಾಗಿ ಕಾಯುವ ಒಂದು ಮೊಗ್ಗು ಕೇವಲ ಒಂದು ದಿನ ರಾತ್ರಿ ತನ್ನ ಸೌಂದರ್ಯವನ್ನ ಪ್ರಪಂಚದೆದುರು ತೆರೆದಿಡತ್ತೆ. ಸುಗಂಧವನ್ನ ಬೀರತ್ತೆ. ಬೆಳಗಾಗುವಷ್ಟರಲ್ಲಿ ಮೌನವಾಗಿ ಬಿಡತ್ತೆ. ಅದೇ ಬ್ರಹ್ಮಕಮಲ. ನಮ್ಮ ಮನೆಗಳಲ್ಲಿ ಬ್ರಹ್ಮಕಮಲ ಅಂತ ಕರೆಯೋ ಈ ಹೂವಿನ ವೈಜ್ಞಾನಿಕ ಹೆಸರು ಎಪಿಫಿಲ್ಲಮ್ ಆಕ್ಸಿಪೆಟಲಮ್ ಅಂತ. ಇದು ರಾತ್ರಿ ಅರಳುವ ಕ್ಯಾಕ್ಟಸ್ ಕುಟುಂಬದ ಒಂದು ಹೂ. ಎಪಿಫಿಲ್ಲಮ್ ಅಂದ್ರೆ ಎಲೆ ಮೇಲೆ ಅರಳುವ ಹೂವು ಅಂತ ಅರ್ಥ. ಈ ಹೂವು ಎಲೆಗಳಿಗೆ ಅರಳೋದು. ಬ್ರಹ್ಮಕಮಲ ಮಧ್ಯ ಅಮೆರಿಕಾದಿಂದ ಭಾರತಕ್ಕೆ ಬಂದ ಹೂವಾಗಿದೆ. ಹಾಗಾಗಿ ನಮ್ಮ ಪುರಾಣಗಳಲ್ಲಿ ಈ ಹೂವಿನ ಉಲ್ಲೇಖ ಸಿಗಲ್ಲ. ಸಾಧಾರಣವಾಗಿ ಈ ಬ್ರಹ್ಮಕಮಲ ಮಳೆಗಾಲದ ಪ್ರಾರಂಭದಲ್ಲಿ ಅರಳುತ್ತೆ. ವರ್ಷಕ್ಕೊಮ್ಮೆ ಮಾತ್ರ ಅರಳೋ ಹೂವಿದು. ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಹೂವು ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಬ್ರಹ್ಮಕಮಲ ಅನ್ನೋ ಹೆಸರಿನಿಂದ ಕರೆಯಲ್ಪಡುತ್ತೆ. ನಮ್ಮ ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿರುವ ಬ್ರಹ್ಮಕಮಲ ಇದಲ್ಲ. ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿರುವ ಬ್ರಹ್ಮಕಮಲ ಕೇವಲ ನಮ್ಮ ಭಾರತದ ಹಿಮಾಲಯಗಳಲ್ಲಿ ಮಾತ್ರ ಕಾಣಿಸುತ್ತೆ. ಈ ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿರುವ ನಿಜವಾದ ಬ್ರಹ್ಮಕಮಲ ನೋಡೋಕೆ ಹೇಗಿರುತ್ತೆ, ಅದರ ಮಹತ್ವ ಏನು, ವಿಶೇಷತೆ ಏನು, ಪುರಾಣ ಕಥೆ ಏನು, ಎಲ್ಲವನ್ನ ಈ ಸೀರೀಸ್ನ ಮುಂದುವರೆದ ಭಾಗವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಭಾರತದ ಹಲವು ಭಾಗಗಳಲ್ಲಿ ಈ ಬ್ರಹ್ಮಕಮಲದ ಹೂ ಅರಳೋದು ಶುಭ ಸಂಕೇತ ಅಂತ ಹೇಳ್ತಾರೆ.
ಈ ಹೂ ಅರಳೋದನ್ನು ನೋಡಿದರೆ ಅದೃಷ್ಟ ಅಂತಾನೂ ಹೇಳ್ತಾರೆ. ಮತ್ತು ಈ ಹೂವಿನ ಗಿಡ ಮನೆಯಲ್ಲಿದ್ದರೆ ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಇರುತ್ತೆ ಅನ್ನೋ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ವಾಸ್ತು ಪ್ರಕಾರ ಈ ಹೂವಿನ ಗಿಡವನ್ನು ಈಶಾನ್ಯ ಮೂಲೆಯಲ್ಲಿ ಇಡೋದು ಒಳ್ಳೆಯದು ಅಂತ ಹೇಳ್ತಾರೆ. ಈ ನಂಬಿಕೆಗಳು ವಿವಿಧ ಭಾಗಗಳಲ್ಲಿ ಆಚರಣೆಯಲ್ಲಿ ಬಂದಂತಹ ಜನಪದ ನಂಬಿಕೆಗಳಾಗಿದ್ದು, ನಮ್ಮ ಭಾರತೀಯ ಪ್ರಾಚೀನ ಪುರಾಣಗಳಲ್ಲಿ ಇದರ ಉಲ್ಲೇಖಗಳು ಕಂಡುಬಂದಿಲ್ಲ. ತಿಂಗಳುಗಳು ಕಾಯುವುದು, ಒಂದು ರಾತ್ರಿ ಅರಳುವುದು, ಬೆಳಗಾಗುವಷ್ಟರಲ್ಲಿ ಮೌನವಾಗಿ ವಿದಾಯ ಹೇಳುವುದು. ಇದು ಕೇವಲ ಬ್ರಹ್ಮಕಮಲದ ಜೀವನವಲ್ಲ, ನಮ್ಮ ಜೀವನಕ್ಕೂ ಇದೊಂದು ಸಂದೇಶ. ಯಾವುದು ಶಾಶ್ವತವಲ್ಲ, ಜೀವನ ಕ್ಷಣಿಕ. ನಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋಣ, ಆತ್ಮಶುದ್ಧಿಯಿಂದ ಜೀವಿಸೋಣ. ಏನಂತೀರಾ? ಈ ರಾತ್ರಿ ರಾಣಿ ಬ್ರಹ್ಮಕಮಲದ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ನೀವಿನ್ನೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಲೈಕ್, ಸಬ್ಸ್ಕ್ರಿಪ್ಷನ್ ನನಗೆ ಸ್ಫೂರ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸನಾತನ ಸುಗಂಧವನ್ನು ನಿಮಗೆ ಪರಿಚಯಿಸ್ತೇನೆ. ನಮ್ಮ ಪರಂಪರೆ, ಪುರಾಣಗಳಲ್ಲಿ ವಿಶೇಷವಾದ ಸ್ಥಾನವನ್ನು ಪಡೆದಂತಹ ಮತ್ತೊಂದು ಸಸ್ಯದ ಮಾಹಿತಿ, ವಿಶೇಷತೆ, ಪೌರಾಣಿಕ ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ವಿಷ್ಣವೇ ನಮಃ.